ಈ ಒಂದು ಚನ್ನಪಟ್ಟಣ ನಗರದ ಒಂದು ಪುರಾತನ ದೇವಸ್ಥಾನ ನೀಲಕಂಠೇಶ್ವರ ಸ್ವಾಮಿ ದೇವಸ್ಥಾನ. ಇದು ಸುಮಾರು 800 ವರ್ಷಗಳ ಹಳೆಯ ದೇವಸ್ಥಾನ ಅಂತ ಒಂದು ಇತಿಹಾಸ ಇದೆ. ಬರೋ 15ನೇ ತಾರೀಕು ಭಾನುವಾರ ಬೆಳಿಗ್ಗೆ ಮಹಾಶಿವರಾತ್ರಿ ಆಚರಣೆ ಮಾಡ್ತಾ ಇದ್ದೀವಿ. ಭಾನುವಾರ ಬೆಳಿಗ್ಗೆ ಒಂದು 9 ಗಂಟೆಗೆ ಮೊದಲನೇ ಅಭಿಷೇಕ ಶುರು ಆಗ್ತದೆ. 11 ಗಂಟೆಗೆ ಮಂಗಳಾರತಿ ಆಗ್ತದೆ. ಎರಡನೇ ಅಭಿಷೇಕ ಒಂದು 12:30ಕ್ಕೆ, ಮತ್ತು ಮಹಾಮಂಗಳಾರತಿ ಒಂದು 1:30ಕ್ಕೆ ಆಗ್ತದೆ. ಮೂರನೇ ಅಭಿಷೇಕ ಒಂದು ಸಂಜೆ 4 ಗಂಟೆಗೆ, ಮಹಾಮಂಗಳಾರತಿ ಬಂದು 6 ಗಂಟೆಗೆ ಆಗ್ತದೆ. ನಾಲ್ಕನೇ ಜಾವದ ಅಭಿಷೇಕ 12 ಗಂಟೆ ರಾತ್ರಿ 2 ಗಂಟೆಗೆ ಅಭಿಷೇಕ ಆಗ್ತದೆ. ಮತ್ತು ಸೋಮವಾರ ಬೆಳಿಗ್ಗೆ 16ನೇ ತಾರೀಕು ಬೆಳಿಗ್ಗೆ ವಿಶೇಷವಾಗಿ ಪಂಚಾಮೃತ ರುದ್ರಾಭಿಷೇಕ ಆಗಿ 15 ನಿಮಿಷಗಳ ಕಾಲ ಶಾಲ್ಯಾನ ದರ್ಶನ ಅಂತ ಹೇಳಿ ಅಲಂಕಾರ ಮಾಡ್ತೀವಿ. ಆ ಶಾಲ್ಯಾನ ದರ್ಶನ 15 ನಿಮಿಷ ಮಾತ್ರ ಇರ್ತದೆ. ಹಾಗಾಗಿ ಇದು ವರ್ಷಕ್ಕೆ ಒಂದೇ ಸರಿ ಮಾಡೋದು. ಇದು ವಿಶೇಷ ಅಲಂಕಾರ ವರ್ಷಕ್ಕೆ ಒಂದೇ ಸರಿ ಮಾಡೋದು. ಹಾಗೆ ಎಲ್ಲರೂ ಕೂಡ ಬಂದು ದರ್ಶನ ಮಾಡಬೇಕಾಗಿ ನಾನು ಎಲ್ಲರೂ ಸ್ವಾಗತಿಸ್ತೀನಿ. ಬಾಣಾಸುರನಿಂದ ಪ್ರತಿಷ್ಠಾಪನೆಗೊಂಡಂಥ ಈ ಒಂದು ಕ್ಷೇತ್ರ ಚನ್ನಪಟ್ಟಣ ಕಣ್ವ ಮಹರ್ಷಿಗಳ ನೆಲೆಯೂರು, ತವರೂರು ಅಂತ ಹೇಳ್ತಾರೆ. ಕಣ್ವ ಮಹರ್ಷಿಗಳು ಇಲ್ಲಿ ಬಂದು ಪೂಜಿಸ್ತಾ ಇದ್ರು ಅಂತಕ್ಕಂಥ ಒಂದು ಪ್ರತೀತಿ ಇದೆ. ಶಿವರಾತ್ರಿ ದಿನ ಶಿವನ ಭಕ್ತರಿಗೆ ಬಹಳ ವಿಶೇಷವಾದ ದಿನ. ಹಾಗಾಗಿ ಮಾಧ್ಯಮದ ಮೂಲಕ ನಗರದ, ಜಿಲ್ಲೆಯ ಎಲ್ಲ ಧಾರ್ಮಿಕ ಶ್ರದ್ಧಾ ಭಕ್ತರು ಕೂಡ ಈ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಬೇಕು. ಆ ಮೂಲಕ ಶಿವನ ದರ್ಶನವನ್ನು ಪಡಿಬೇಕು, ಶಿವರಾತ್ರಿಯ ಜಾಗರಣೆಯನ್ನ, ಶಿವನ ಧ್ಯಾನವನ್ನ ಮಾಡಬೇಕು ಅಂತೇಳಿ ಮಾಧ್ಯಮದ ಮೂಲಕ ಕೇಳ್ಕೊಳ್ತೀನಿ. ಸುಮಾರು ಆ ದಿನ 8,000 ರಿಂದ 10,000 ಜನ ಭಾನುವಾರ ಶಿವರಾತ್ರಿ ದಿನ ಸೇರ್ತಾರೆ. ಮತ್ತೆ ಮಾರನೆಗೂ ಕೂಡ ಒಂದು 3,000 ರಿಂದ 4,000 ಜನ ಇಡೀ ದಿನದಲ್ಲಿ ದರ್ಶನ ವ್ಯವಸ್ಥೆ ಆಗುತ್ತೆ. 5 ಅಭಿಷೇಕದಿಂದ ಒಟ್ಟು ನಮಗೆ ಸುಮಾರು 15,000 ಜನದ ನಿರೀಕ್ಷೆ ಇದೆ. ಅಷ್ಟು ಜನಕ್ಕೆ ಸಕಲವಾದಂಥ ದರ್ಶನದ ವ್ಯವಸ್ಥೆ, ಸರದಿ ಸಾಲಲ್ಲಿ ದರ್ಶನದ ವ್ಯವಸ್ಥೆ ಹಾಗೂ ಪ್ರಸಾದ ವಿತರಣೆ ಆಗುತ್ತೆ. ಪೊಲೀಸ್ ಬಂದೋಬಸ್ತು ಮತ್ತು ವಾಹನ ಸೌಕರ್ಯದ್ದೆಲ್ಲ ವ್ಯವಸ್ಥೆ ಎಲ್ಲ ಆಗಿದೆ. ತಾಲೂಕು ಆಡಳಿತ ಕೂಡ ನಮಗೆ ಸಹಕಾರ ನೀಡ್ತಾ ಇದೆ. ಹಾಗೆ ಅಕ್ಕಪಕ್ಕದ ಈ ಒಂದು ಭಾಗದ ಪ್ರಮುಖರುಗಳೆಲ್ಲರೂ ಕೂಡ ಸಹಕಾರವನ್ನು ನೀಡಿದ್ದಾರೆ. ತಾಲೂಕು ಆಡಳಿತ ಕೂಡ ನಮಗೆ ಸಹಕಾರ ನೀಡಿದೆ ಅಂತೇಳಿ ಮಾಧ್ಯಮದ ಮೂಲಕ ನಾನು ವಿಷಯ ತಿಳಿಸಕ್ಕೆ. ರಥೋತ್ಸವ ಸೋಮವಾರ ಸಂಜೆ 6 ಗಂಟೆಗಿರುತ್ತೆ. ಇಲ್ಲಿಂದ ಗರಡಗಂಬದ ಬೀದಿ ತನಕ ಹೋಗಿ ವಾಪಸ್ಸು, ನಮ್ಮ ಡೂಂಬ್ಲೇಡ್ ಸರ್ಕಲ್ ತನಕ ಹೋಗಿ ವಾಪಸ್ಸು ಯಾವ್ದ್ರ ತನಕ ತುಳಸಿ ತೋಟದ ಬೀದಿ ತನಕ ಹೋಗಿ ವಾಪಸ್ಸು MG ರಸ್ತೆಯಲ್ಲಿ ಪ್ರಮುಖವಾಗಿ ರಥೋತ್ಸವ ಇರುತ್ತೆ. ಸಂಜೆ ಸುಮಾರು 1 ಗಂಟೆಲಿ ಅದು 100 ವರ್ಷಗಳಿಂದ ಮಾಡಿಕೊಂಡು ಇಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಈ ಶಿವರಾತ್ರಿ ದಿನದಂದು ನಡ್ಸ್ಕೊಂಡ್ ಬರ್ತಾ ಇದ್ವಿ. ಹಾಗಾಗಿ ಇದರಲ್ಲಿ ನಾವು ಈ ವರ್ಷ ಕಳೆದ 2 ವರ್ಷಗಳಿಂದ ಒಂದು ನೃತ್ಯ ಕಲಾ ಮಂದಿರ ಅನ್ನೋ ನೃತ್ಯ ಶಾಲೆ ಮಕ್ಕಳು ಇಲ್ಲಿ ನಮ್ಮನ್ನ ರಿಕ್ವೆಸ್ಟ್ ಮಾಡಿಕೊಂಡ್ರು. ನಮ್ಗೆಲ್ಲೂ ಸ್ಥಳಾವಕಾಶ ಸಿಗ್ತಾ ಇಲ್ಲ, ನಮಗೆ ಮಕ್ಕಳು ಈ ಕಲಾ ಪ್ರೌಢಿಮೆನ ಇದು ಮಾಡ್ಕೊಳ್ಳೋಕ್ಕೆ ಅಂತ. ಆಗ ನಾವು ನಮ್ಮ ಎಲ್ಲ ಹಿರಿಯರೆಲ್ಲ ತೀರ್ಮಾನಿಸಿ ಅವ್ರಿಗೊಂದು ಕಲಾವಕಾಶ ಮಾಡಿಕೊಟ್ವಿ. ಅದೇ ರೀತಿ ಈ ವರ್ಷನೂ ಕೂಡ ಪ್ರತಿ ವರ್ಷ 1 ಗಂಟೆ ಕೊಡ್ತಿದ್ವಿ ಅವ್ರಿಗೆ ಸಮಯಾವಕಾಶ ಸಾಲ್ತಾಗಿಲ್ಲ. ಆ ಮಕ್ಕಳು ಚೆನ್ನಾಗಿ ಅಭ್ಯಾಸ ಮಾಡಿದ್ದಾರೆ ಅಂದ್ಬಿಟ್ಟು ಈ ಸಲ 2 ಗಂಟೆ ಕಾಲ ಅವರ ಭರತನಾಟ್ಯ ಕಲಾ ಪ್ರೌಢಿಮೆನ ಪ್ರಸ್ತುತಪಡಿಸ್ತಾರೆ. ಅದ್ರ ಜೊತೆಗೆ ನಮ್ಮ ಸ್ಥಳೀಯ ಸಹೋದರಿಯರು ವೈದೇಹಿ ಭಜನಾ ಮಂಡಳಿ ಅಂತ ಅವರು ಭಜನೆ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ 5 ರಿಂದ 6 ಗಂಟೆ ಗಂಟ. ತಿರ್ಗಾ ಮತ್ತೆ 6 ರಿಂದ 7 ಎರಡನೇ ಅವಧಿಗೆ ಶ್ಯಾಮಲ ಶಂಕರ ಭಜನಾ ಮಂಡಳಿ ಅಂತ ಅವರು ವಿದ್ವಾನ್ ಚಂದ್ರಿಕಾ ಅವರಿಂದ ಅದು ಒಂದು ಅವ್ರ ತಂಡ ಇದು ಮಾಡುತ್ತೆ. ನಂತರ ಭರತನಾಟ್ಯ ಇದೆ 3ನೇ ಆವೃತ್ತಿಲಿ. 4ನೇ ಇದರಲ್ಲಿ 9 ರಿಂದ 10 ಗಂಟೆಗೆ ಶ್ರೀಮತಿ ಮಂಗಳಾ ಅಂತ ಅವರ ನೇತೃತ್ವದಲ್ಲಿ ರಜತಾದ್ರಿ ಮಂಡಳಿಯವರಿಂದ ಈ ಭಜನಾ ಕಾರ್ಯಕ್ರಮ ಶಿವನ ಕುರಿತು. ಮತ್ತು 10 ರಿಂದ 11 ಶ್ರೀಮತಿ ಶಾರದಾ ನಾಗೇಶ್ ಅಂತ ಒಳ್ಳೆ ಗಾಯಕಿ ಕೂಡ, ಅವರು ಶಿಕ್ಷಕರು, ಅವರ ತಂಡ ಕೂಡ ಇಲ್ಲಿ 11 ಗಂಟೆ 12 ಗಂಟೆವರೆಗೂ ಅವ್ರದ್ದು ಗಾಯನ ಇದೆ ಶಿವನ ಕುರಿತಾದ. ಈ ಎಲ್ಲ ಕಾರ್ಯಕ್ರಮ ನಡ್ಕೊಂಡ್ ಬರ್ತಾ ಇದೆ. ಮತ್ತು ಇನ್ನು ಶಾಲ್ಯಾನದ ಅಭಿಷೇಕ ಅಂತಂದ್ರೆ ಶಾಲ್ಯಾನದ ಅಲಂಕಾರ ಅಂತ ಈ ದೇವಸ್ಥಾನದಲ್ಲಿ ಮಾಡ್ತಾರೆ. ಶಿವನ ಲಿಂಗಕ್ಕೆ ಅಂದ್ರೆ ಬೆಲ್ಲದ ಅನ್ನದಿಂದ ದೇವರಿಗೆ ಪೂರ್ತಿ ಲಿಂಗಕ್ಕೆ ಅಲಂಕಾರ ಮಾಡಿರ್ತಾರೆ. ಅದು ದೇಶದಲ್ಲಿ ಯಾವ ಕಡೆ ಎಲ್ಲೂ ಇಲ್ಲ, ಈ ದೇವಸ್ಥಾನದಲ್ಲಿ ಮಾತ್ರ ನೂಚಾನವಾಗಿ ನಡ್ಕೊಂಡ್ ಬಂದಿದೆ. ಅದು ಒಂದು 15 ನಿಮಿಷ ಮಟ್ಟಿಗೆ ಇರುತ್ತೆ. ತದನಂತರ ತಮಗೆ ತಿಳಿದಾಗ ಅಲ್ಲಿ ಉಳಿಲಾರ್ದು ಅದನ್ನು ಆ ಅಭಿಷೇಕ ನೋಡೋದಕ್ಕೋಸ್ಕರವೇ ಅದನ್ನು ಗೊತ್ತಿರೋ ಪ್ರತಿಯೊಬ್ಬರು ಪೇಟೆ ಬೀದಿಲಿರೋರು ಸಾಕಷ್ಟು ಜನ ಹೊರಗಡೆ ಊರಿನವರು ಬರ್ತಾರೆ. ಆ ಅಲಂಕಾರ ನೋಡ್ಲಿಕ್ಕೋಸ್ಕರವೇ ಬರ್ತಾರೆ. ತುಂಬ ವಿಶೇಷ. ಸಾಧ್ಯವಾದರೆ ಈ ಸಲ ತಾವು ಅದನ್ನು ದರ್ಶನ ಮಾಡಿಸಿ ಜನಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಭಿಷೇಕಗಳು ಮಾಡಿ ಅದ ನಂತರವಾಗಿ ಆ ಶಾಲ್ಯಾನದ ಅಲಂಕಾರ ಮಾಡಿರ್ತಾರೆ. ತದನಂತರ ಅದನ್ನು ತೆಗೆದು ಮಾಮೂಲಿ ಪೂಜಾ
ಹಾರಗಳು ಮತ್ತೊಂದು ಹೂವಿನ ಅಲಂಕಾರಗಳನ್ನು ಮಾಡ್ತಾರೆ. ಇದು ತುಂಬ ವಿಶೇಷ ಇರುತ್ತೆ. ಇದು ನನಗೆ ತಿಳಿದ ಮಟ್ಟಿಗೆ ಈ ರೀತಿ ಶಾಲ್ಯಾನದ ಅಲಂಕಾರ ದೇಶದಲ್ಲಿ ಎಲ್ಲೂ ಇಲ್ಲ. ತುಂಬ ವಿಶೇಷವಾದ. ಎಷ್ಟೊತ್ತಿಗೆ